ಎಷ್ಟು ಆಯಿಲ್ ಹಾಕ್ಬಿಟ್ಟು ಹಿಂದ್ಗಡೆ ಎಳಕ್ ಇದು ಪ್ರಯತ್ನ ಮಾಡಿದ್ರು ಹಿಂದ್ ಬರಲ್ಲ. ಲಿಂಕ್ ಮೇಲೆ ಏನಾಗುತ್ತೆ, ನೇಚರ್ ನಮ್ಗೆ ಒಂದ್ ಸ್ಕಿನ್ ಕೊಟ್ಟಿದೆ, ಈ ತರ ಅದಕ್ಕೆ ಕವರ್ ಆಗಿದೆ ಇರುತ್ತೆ ಅದು ಸ್ಕಿನ್. ಒಬ್ಬರೊಬ್ಬರಿಗೆ ಏನಾಗುತ್ತೆ, ಅದು ಸ್ಕಿನ್ ಹಿಂದ್ಗಡೆನೆ ಬರಲ್ಲ, ಅಲ್ಲೇ ಇರುತ್ತೆ, ಅದು ಹಿಂದ್ಗಡೆನೆ ಬರಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಅವ್ರು ಸೆಕ್ಸ್ ಮಾಡಕ್ ಹೋಗಿದಿರ್ತಾರೆ, ಅದು ಒಂದ್ರ ಸೆಕ್ಸ್ ಎಂಜಾಯ್ ಮಾಡಕ್ ಆಗಲ್ಲ. ಯಾಕಂದ್ರೆ ಸೊ ಏನ್ ಎಚ್ಚರಿಕೆ ವಹಿಸಬೇಕು ಸೆಕ್ಸ್ ಮಾಡಕ್ಕಿಂತ ಮುಂಚೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮೊದಲೇ, ಆಯುರ್ವೇದಿಕ್ ತಜ್ಞ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಒಂದು ತುಂಬಾ ಸೂಕ್ಷ್ಮವಾದ ವಿಷಯ ಮೇಲೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸೆಕ್ಸ್ ಬಗ್ಗೆ ಬಹಳಷ್ಟು ವಿಡಿಯೋ ಮಾಡಿದ್ದೀನಿ, ಬಟ್ ನಮ್ಮ OPD ನಲ್ಲಿ ಬರುವ ಲಾಸ್ಟ್ 1 ವೀಕ್ ನಲ್ಲಿ 2-3 ಪೇಷಂಟ್ ಈ ತರ ಬಂದಿದ್ದು. ಅವ್ರ ಪಾಪ್ ಸೆಕ್ಸ್ ಮಾಡೋ ಹೋಗ್ಬಿಟ್ಟು ಏನೇನೋ ಆಗ್ಬಿಟ್ಟಿದೆ ಅವ್ರ ಜೊತೆಗೆ. ಸೊ ಏನ್ ಎಚ್ಚರಿಕೆ ವಹಿಸಬೇಕು ಸೆಕ್ಸ್ ಮಾಡಕ್ಕಿಂತ ಮುಂಚೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸ್ಪೆಷಲಿ ಒಂದ್ ಕಂಡೀಷನ್ ಇರುತ್ತೆ, ಫಿಮೋಸಿಸ್ ಅಥವಾ ಫೈಮೋಸಿಸ್ ಅಂತೀವಿ. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು ನಿಮ್ ಲಿಂಗ ಇದೆ, ಲಿಂಕ್ ಮೇಲೆ ಏನಾಗುತ್ತೆ, ನೇಚರ್ ನಮ್ಗೆ ಒಂದ್ ಸ್ಕಿನ್ ಕೊಟ್ಟಿದೆ, ಈ ತರ ಅದಕ್ಕೆ ಕವರ್ ಆಗಿದೆ ಇರುತ್ತೆ ಅದು ಸ್ಕಿನ್. ಒಬ್ಬರೊಬ್ಬರಿಗೆ ಏನಾಗುತ್ತೆ, ಅದು ಸ್ಕಿನ್ ಹಿಂದ್ಗಡೆನೆ ಬರಲ್ಲ, ಅಲ್ಲೇ ಇರುತ್ತೆ, ಅದು ಹಿಂದ್ಗಡೆನೆ ಬರಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಅವ್ರು ಸೆಕ್ಸ್ ಮಾಡಕ್ ಹೋಗಿದಿರ್ತಾರೆ, ಅದು ಒಂದ್ರ ಸೆಕ್ಸ್ ಎಂಜಾಯ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈ ಗ್ಲಾಸ್ ಪೆನಿಸ್ ಏನಿರುತ್ತೆ ನೋಡಿ, ಆ ಚರ್ಮ ಹಿಂದ್ ಬಂದ್ರೇನೆ ಅದು ಸೆನ್ಸೇಷನ್ ಆಗೋದು, ಚರ್ಮ ಹಿಂದ್ ಬಂದಿಲ್ಲ ಅಂದ್ರೆ ಸೆನ್ಸೇಷನ್ ಆಗಲ್ಲ. ಸೊ ಒಂದ್ಸತಿ ಅವರು ಒಳಗಡೆ ಹೋಗಿ ಹೊರಗಡೆ ಬರುವಾಗ ಅವ್ರಿಗೆ ಏನ್ ಗೊತ್ತಾಗಲ್ಲ, ಒಂದು ಜೊತೆಗೆ ಪೇನ್ ಆಗುತ್ತೆ. ಮೂರನೇದೇನಾಗುತ್ತೆ, ಒಬ್ಬರೊಬ್ಬರಿಗೆ ಚರ್ಮ ಹಿಂದ್ ಬಂದ್ ಕೂತಿದಿರುತ್ತೆ, ಮುಂದಿನ ಏರಿಯಾಗೆ ಬ್ಲಡ್ ಸಪ್ಲೈನೇ ಸ್ಟಾಪ್ ಆಗುತ್ತೆ. ಬ್ಲಡ್ ಸಪ್ಲೈ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಬಂದ್ಬಿಟ್ಟು ನೀರ್ ತುಂಬಿಟ್ಟು ಊತ ಬಂದಿದಿರುತ್ತೆ, ಫೈಮೋಸಿಸ್ ಅಥವಾ ಪ್ಯಾರಾಫೈಮೋಸಿಸ್ ಕಂಡೀಷನ್ ಅಂತ ಏನ್ ಹೇಳ್ತೀವಿ. ಸೊ ಫಸ್ಟ್ ಏನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ನೀವು ತುಂಬಾ ಯಂಗ್ ಇದ್ರೆ, ಇನ್ನ ನೀವು ಆಕ್ಟಿವ್ ಸೆಕ್ಸ್ ಲೈಫ್ ನಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಇವಾಗ ನೀವು ಸೆಕ್ಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಹಸ್ತಮೈಥುನ ಮಾಡ್ತಾ ಇದ್ದೀರಾ, ಅದು ಸ್ಕಿನ್ ನ ಹಿಂದ್ಗಡೆ ಹೇಗ್ ತೆಗಿಬೇಕಂತ ನಾನು ಹೇಳ್ತೀನಿ. ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ರೆ ಕೊಬ್ಬರಿ ಎಣ್ಣೆ, ಅಥವಾ ಆಯುರ್ವೇದಿಕ್ ಸ್ಟೋರ್ ನಲ್ಲಿ ಎಸ್ಟಿ ಮಧು ತೈಲ ಅಥವಾ ಬಲ ತೈಲ ಅಥವಾ ಬಲಾಶ್ವಗಂಧಾದಿ ತೈಲ ಅಂತ ಸಿಗುತ್ತೆ. ಆ ತೈಲ ಏನ್ ಮಾಡ್ಬೇಕು, ಸ್ವಲ್ಪ ಹಿಂಗ್ ಬೆರಳ ಮೇಲೆ ತಗೋಬೇಕು. ದಿನ ಬೆಳಗ್ಗೆ ಸ್ನಾನ ಮಾಡಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ, ನಿಮ್ ದಿನ ಚರ್ಮ ಹಿಂದ್ ಬಂದಿಲ್ಲ ಅಂದ್ರೆ ಫಸ್ಟ್ ಏನ್ ಮಾಡಿ, ಇಲ್ಲಿ ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡಿ, ಆಮೇಲೆ ಸ್ಲೋಲಿ ಚರ್ಮ ಮೇಲೆ ಅಪ್ಲೈ ಮಾಡಿ, ಡೈಲಿ ಸ್ವಲ್ಪ ಹಿಂದ್ ರಿಟ್ರಾಕ್ಟ್ ಮಾಡಿ ಲೂಸ್ ಮಾಡಿ, ಹಿಂದ್ಗಡೆ ಸ್ವಲ್ಪ ತೆಗಿಬೇಕು, ಬಿಡಬೇಕು, ಸ್ವಲ್ಪ ತೆಗಿಬೇಕು. ಅವಾಗ ಸ್ಲೋಲಿ ಈ ಏರಿಯಾನಲ್ಲಿ ಲೂಸ್ ಆಗ್ತಾ ಹೋಗುತ್ತೆ ಚರ್ಮ. ಅವಾಗ ಸ್ಲೋಲಿ ಹಿಂಗ್ ಒಂದ್ ವಾರ 10 ದಿನ 15 ದಿನ ಮಾಡಿದ್ರೆ ನಿಮ್ದು ಇಲ್ಲಿ ಚರ್ಮ ಇಲ್ಲಿಂದ ಏನಿದೆಯಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅವಾಗ ಸೊ ಇಲ್ಲಿ ಬಂದು ಕೂತ್ರೆ ಏನಾಗುತ್ತೆ, ಅವಾಗ ನೀವು ಸೆಕ್ಸ್ ಮಾಡುವಾಗ ನಿಮ್ಗೆ ಅವಾಗ ಜಾಸ್ತಿ ಸೆನ್ಸೇಷನ್ ಸಿಗುತ್ತೆ, ಈ ಪಾರ್ಟ್ಗೆ ಆರಾಮಾಗಿ ಸೆಕ್ಸ್ ಮಾಡಬಹುದು. ಒಬ್ರೊಬ್ರಿಗೆ ಏನಿರುತ್ತೆ, ಇಲ್ಲಿನ ಮುಖ ಏನಿರುತ್ತಲ್ಲ, ಮುಖದ್ವಾರ ಹುಟ್ಟಿನ ಹಿಡಿದು ತುಂಬಾ ಚಿಕ್ಕದಿರುತ್ತೆ. ಆ ಕಂಡೀಷನ್ ಎಷ್ಟು ಆಯಿಲ್ ಹಾಕ್ಬಿಟ್ಟು ಅವ್ರು ಹಿಂದ್ಗಡೆ ಎಳಕ್ ಇದು ಪ್ರಯತ್ನ ಮಾಡಿದ್ರು ಹಿಂದ್ ಬರಲ್ಲ. ಆ ಕಂಡೀಷನ್ಗೆ ಫಿಮೋಸಿಸ್ ಅಥವಾ ಫೈಮೋಸಿಸ್ ಅಂತೀವಿ. ಹಿಂಗ್ ತೊಂದ್ರೆ ಇದ್ರೆ ನಿಮ್ ನಿಯರೆಸ್ಟ್ ಯಾರಾದ್ರೂ ಸರ್ಜನ್ ಇದ್ರೆ ಅವ್ರು ಒಂದ್ಸತಿ ಹೋಗ್ಬಿಟ್ಟು ತೋರಿಸಿ, ಅವ್ರದ್ದು ಒಂದು ಸಲಹೆ ತೊಳಿ. ಯಾಕಂದ್ರೆ ಒಂದೊಂದ್ಸತಿ ಇದು ಮುಖ ಓಪನ್ ಚಿಕ್ಕದಿದ್ರೆ ಹಿಂದ್ಗಡೆ ಸ್ಕಿನ್ ಬರೋದಿಲ್ಲ. ಆ ಕಂಡೀಷನ್ ಏನು ಆಗ್ಬೇಕು, ಅದು ಚರ್ಮ ಏನಿದೆ ಅಷ್ಟೇ ಮುಂದೆ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, ಕ್ಲಾಂಪ್ ಮಾಡ್ಬಿಟ್ಟು ಕಟ್ ಮಾಡಿದಿರ್ತಾರೆ, ಅದಕ್ಕೆ ಸರ್ಕಮ್ಸೆಷನ್ ಅಂತಾರೆ. ಅಥವಾ ತುಂಬಾ ಮುಸ್ಲಿಮ್ಸ್ ಫ್ಯಾಮಿಲಿಯಲ್ಲಿ ಏನಿರುತ್ತೆ, ತುಂಬಾ ಅರ್ಲಿ ಏಜ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ಚರ್ಮ ಏನಾದ್ರೆ ಅವ್ರು ಕಟ್ ಮಾಡ್ತಾರೆ, ಖತ್ನಾ ಅಂತ ಹೇಳ್ತಾರೆ ನೋಡಿ ಅವರು. ಸೊ ಅವರಿಗೆ ಇದು ಮುಸ್ಲಿಮ್ಸ್ ಅಲ್ಲಿ ಈ ಪ್ರಾಬ್ಲಮ್ ಬರಲ್ಲ, ಯಾಕಂದ್ರೆ ಅವ್ರು ಇದ್ದಿದ್ ಸ್ಕಿನ್ ಆಲ್ರೆಡಿ ತೆಗೆದಿರ್ತಾರೆ, ಕಟ್ ಮಾಡಿದಿರ್ತಾರೆ. ಸೊ ನೀವು ಕೇಳ್ತೀರಾ, ಸರ್ ನಾವು ಕೂಡ ಆತರ ಮಾಡ್ಬೋದಂತ. ಆತರ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಚರ್ಮ ಲೂಸ್ ಆಗ್ಬಿಟ್ಟು ತಂತಾನೆ ನ್ಯಾಚುರಲಿ ಹಿಂದ್ ಬಂದ್ರೆ ನಿಮಗೆ ಖತನ ಮಾಡ್ಲೇಬೇಕು ಅಥವಾ ಸರ್ಕಮ್ಸೆಷನ್ ಮಾಡ್ಲೇಬೇಕಂತ ಏನಿಲ್ಲ. ಬಟ್ ಇನ್ ಕೇಸ್ ನಿಮ್ಗೆ ಎಷ್ಟೋ ಪ್ರಯತ್ನ ಮಾಡಿದ್ರು ಬರ್ತಾ ಇಲ್ಲ ಅಂದ್ರೆ, ಆ ಕಂಡೀಷನ್ ಅಲ್ಲಿ ಕೂಡ ಮೆಡಿಕಲ್ ಡಾಕ್ಟರ್ ಅವ್ರ ಅಡ್ವೈಸ್ ತಗೊಂಡ್ಬಿಟ್ಟೆ ಏನಾಗುತ್ತೆ, ಅವ್ರ ಸಜೆಷನ್ ಇಲ್ಲ, ಮೆಡಿಸಿನ್ ದಿನ ಆಗೋದೇ ಇಲ್ಲ ಕಣೋ, ಸರ್ಜರಿ ಮಾಡ್ಲೇಬೇಕಂದ್ರೆ ಮಾತ್ರ ಮಾಡಿ. ಯಾಕಂದ್ರೆ ದೇವ್ರು ಯಾವ್ದೋ ಕೊಟ್ಟಿದ್ದಾರೆ ಅಂದ್ರೆ ಅನ್ನೆಸೆಸರಿ ಕೊಡೋದಿಲ್ಲ. ನೀವು ಸೆಕ್ಸ್ ಆದ್ಮೇಲೆ ಅದು ಚರ್ಮ ಯೂಶಲಿ ಮುಂದ್ ಬಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ಪ್ಯಾಂಟ್ಗೆ ರಬ್ ಆಗಲ್ಲ ಒಂದು. ಆಮೇಲೆ ಓವರ್ ಸೆನ್ಸೇಷನ್ ಏನಾಗುತ್ತೆ, ಇದು ಪ್ರೊಟೆಕ್ಷನ್ ಬೇಕು. ಕಣ್ಣಿದೆ, ಕಣ್ ಮೇಲೇನು ದೇವ್ರ ಏನ್ ಮಾಡಿದಾನೆ, ನಮ್ಗೆ ಒಂದು ಕವರ್ ಕೊಟ್ಟಿದ್ದಾನೆ. ಯಾಕಂದ್ರೆ ಏನು ಧೂಳ್ಗಿಳು ಹೋಯ್ತಂದ್ರೆ ಇಮಿಡಿಯೇಟ್ಲಿ ಸ್ವಲ್ಪ ಒಂದ್ಸತಿ ಇದು ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ರೆ ಮಾಯಿಶ್ಚರೈಸ್ ಇಂದ ಏನಾಗುತ್ತೆ, ಧೂಳ್ಗಿಳು ಎಲ್ಲ ಹೊರಗಡೆ ಹೋಗಿದಿರುತ್ತೆ. ಸೊ ಅನ್ನೆಸೆಸರಿ ಇದು ಚರ್ಮ ತೆಗೆಯಂಗೆ ಇಲ್ಲ. ಇನ್ ಕೇಸ್ ತುಂಬಾನೇ ನೆಸೆಸಿಟಿ ಇದ್ರೆ ಮಾತ್ರ ತೆಗಿಬೇಕು. ಮಸಾಜ್ ಟೆಕ್ನಿಕ್ ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ. ಈ ಬೆರಳ ಮೇಲೆ ಆಯಿಲ್ ತೊಡಿ, ಈ ತಮ್ಮ ಮೇಲೆ ಆಯಿಲ್ ತೊಡಿ, ಅಪ್ಲೈ ಮಾಡ್ಬಿಟ್ಟು ಜಸ್ಟ್ ಸ್ಲೋಲಿ ಸ್ಕಿನ್ ನ ಏನ್ ಮಾಡ್ಬೇಕು, ಹಿಂದ್ಗಡೆ ಎಳಿಬೇಕು, ಸ್ವಲ್ಪ ಸ್ಕಿನ್ ನ ಹಿಂದ್ಗಡೆ ಎಳಿಬೇಕು. ಇನ್ ಕೇಸ್ ಆ ಮೂಮೆಂಟ್ ನಲ್ಲಿ ನಿಮ್ಗೆ ಏನಾಗುತ್ತೆ, ಓವರ್ಸ್ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಹಸ್ತಮೈಥುನ ಆ ತರ ಫೀಲಿಂಗ್ ಬರ್ತಾ ಇದ್ರೆ ಮಾಡಬೇಡಿ. ನಿಮ್ ಇಂಟೆನ್ಷನ್ ಇಲ್ಲಿ ಏನಿದೆ, ಈ ಚರ್ಮನ ಇಲ್ಲಿಂದ ಇಲ್ಲಿ ತರಬೇಕು. ಸೊ ಅಷ್ಟೊಂದು 8 ದಿನ 10-15 ದಿವಸದಲ್ಲಿ ಮಾಡಿದ್ರೆ ಏನಾಗುತ್ತೆ, ಚರ್ಮ ಹಿಂಗ್ ಬರುತ್ತೆ, ಒಳ್ಳೆ ಸೆಕ್ಸ್ ಲೈಫ್ ನ ಎಂಜಾಯ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಈ ತರ ಏನಾದ್ರು ತೊಂದರೆ ಇದೆ ಅಥವಾ ಸೆಕ್ಸ್ ರಿಲೇಟೆಡ್ ಯಾವುದೋ ಪ್ರಾಬ್ಲಮ್ ಇದೆ, ಬೆಂಗಳೂರು ಅರೌಂಡ್ ಇದ್ರೆ ಡೈರೆಕ್ಟ್ ಬರ್ಬೋದು. ಇನ್ ಕೇಸ್ ದೂರ ಇದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡ್ಕೊಡ್ತೇನೆ. ಧನ್ಯವಾದ.